ಗುರುಗಳು ಅಪ್ಪಣೆ ಕೊಟ್ಟರೆ ನಾನಿನ್ನು ಹೊರಡುತ್ತೇನೆ. ಇಲ್ಲಿ ಆಚಾರ್ಯರೇ, ಯಾಕೆ ಈ ಸಂಕೋಚ? ನಮಗೆ ಕೊಡಲೆಂದು ಆ ಗಂಟಿನಲ್ಲಿ ಏನೋ ತಂದಿದ್ದೀರಿ, ಕೊಡಬಾರದೆ? ಅದು ಅದು ಇರಲಿ, ಸಂಕೋಚ ಪಡದೆ ಹೇಳಿ. ಗುರುಗಳೇ, ನಾನು ತುಂಬ ಕಷ್ಟದಲ್ಲಿದ್ದೆ. ಕಳೆದ ವರ್ಷ ಶ್ರೀಮಠಕ್ಕೆ ಬಂದು ತಮ್ಮ ಆಶೀರ್ವಾದ ಪಡೆದು ಹೋದ ಮೇಲೆ ನನ್ನ ಆರೋಗ್ಯ ಸುಧಾರಿಸಿತು. ತಮ್ಮ ಕೈಯಿಂದಲೇ ಕೃಷಿ, ಬಿತ್ತನೆ, ಬೀಜ, ಧನ ಸಹಾಯ ಪಡೆದು ಹೋಗಿದ್ದೆ. ಕಷ್ಟಪಟ್ಟು ದುಡಿಮೆ ಮಾಡಿದಾಗ ನಿಮ್ಮ ದಯೆಯಿಂದ ಒಳ್ಳೆ ಫಸಲು ಕೂಡ ಬಂತು. ಅದರಲ್ಲಿ ಅರ್ಧವನ್ನಾದರೂ ಮಠಕ್ಕೆ ಕೊಡಬೇಕು ಅನ್ನೋದು ನನ್ನ ಆಸೆ ಗುರುಗಳೇ. ಆದರೆ ನನ್ನ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಅನುವು ಮಾಡಿಕೊಡಲಿಲ್ಲ. ಹಾಗಾಗಿ ಗುರುಗಳ ಒಂದು ಹೊತ್ತಿನ ಪ್ರಸಾದ ಸೇವನೆಗಾದರೂ ನಾನು ತಂದಿರೋ ದವಸಗಳಿಂದ ಆಗಲಿ ಅನ್ನೋದು ನನ್ನ ಆಸೆ. ನಾನು ಬೆಳೆದ ಭತ್ತವನ್ನು ನಾನೇ ಕುಟ್ಟಿ ಅಕ್ಕಿ ಮಾಡಿಕೊಂಡು ತಂದೆ. ಆದರೆ ಮತ್ತೇಕೆ ಹಾಗೆ ಹೋಗುತ್ತಿದ್ದೀರಿ? ಇಂದು ನಮ್ಮನ್ನು ಉಪವಾಸವಿರಿಸಬೇಕು ಎಂಬ ಬಯಕೆ ಏನು? ಶ್ರೀಹರಿ, ಎಲ್ಲಾದರೂ ಉಂಟೆ ಗುರುಗಳೇ? ಹಾಗಿದ್ದಲ್ಲಿ ಅದನ್ನು ನಮಗೆ ಕೊಡಿ. ಆಚಾರ್ಯರೇ, ಒಂದು ಹರಿವಾಣವನ್ನು ತನ್ನಿ. ಅನಂತ ಫಲದಂ ವಿಷ್ಣು ಅನ್ನಮೇವ ಸಮಾಶ್ರಯೇ. ಹರೇ ಕೃಷ್ಣ. ಇವತ್ತಿನ ಪ್ರಸಾದ ಇದರಿಂದಲೇ ಆಗಬೇಕೆಂದು ಬಾಣಸಿಗರಿಗೆ ಹೇಳಿ. ನಮಗೆ ಮಾತ್ರ ಅಲ್ಲ, ಮಠದ ಭಕ್ತರಿಗೂ, ವಿದ್ಯಾರ್ಥಿಗಳಿಗೂ, ಬಂದಿರುವ ಅತಿಥಿಗಳಿಗೂ ಮತ್ತು ಊರಿನವರಿಗೂ ಕೂಡ. ಇದೇನು ಗುರುಗಳೇ, ಪಾಪ ಈ ಬಡಪಾಯಿ ತಂದಿರೋ ಮೂರಿಡಿ ಅಕ್ಕಿಯಿಂದ ಎಲ್ಲರಿಗೂ ಪ್ರಸಾದವಾಗುತ್ತೆ. ವಿನೋದ ಮಾಡಬೇಡಿ ಗುರುಗಳೇ. ನಾನು 100 ಮೂಟೆ ಅಕ್ಕಿ, ಜೋಳ, ರಾಗಿ ತಂದಿದ್ದೀನಿ. ಅದರಲ್ಲಿ ಎಷ್ಟು ಬೇಕಾದರೂ ತೆಗೆದುಕೊಂಡು ಭೋಜನಕ್ಕೆ ವ್ಯವಸ್ಥೆ ಮಾಡಲಿ. ಇರಲಿ ಆಚಾರ್ಯರೇ, ನಿಮ್ಮ ಧಾನ್ಯವು ಉಪಯೋಗಿಸಲ್ಪಡುತ್ತದೆ. ಆದರೆ ಇಂದಿನ ಪ್ರಸಾದ ಇದರಿಂದಲೇ ಆಗಲಿ. ಭೋಗೇಂದ್ರಾಚಾರ್ಯರೇ, ಎಲ್ಲ ನಿಮ್ಮ ಉಸ್ತುವಾರಿಯಲ್ಲೇ ಆಗಬೇಕು. ನಾನೇ? ಹೌದು. ಆಗಲಿ ಗುರುಗಳೇ.